ಸೊ ಜೋಳದ ಹಿಟ್ಟನ್ನು ತೊಗೊಂಡಿದ್ದೇವೆ. ಆಮೇಲೆ ಮತ್ತು ಇದಕ್ಕೆ ಬಿಸಿನೀರು ಹಾಕ್ಯಾರ. ಈಗ ಬಿಸಿನೀರು ಹಾಕಿ ಚೆನ್ನಾಗಿ ಕಲಿಸ್ಲಿಕ್ಕತ್ತೀವಿ. ಏನು ವಿಶೇಷ ಅಂತಂದ್ರೆ ಒಂದು ಫ್ರೆಂಡ್ ಮನೆಗೆ ಬಂದಿದ್ದೆ. ಇವ್ರ ಮನೆಯಾಗ ಇವತ್ತು ಜೋಳದ ಮುಟ್ಗಿ ಮಾಡಿಕೊಡ್ಲಿಕ್ಕತ್ತಾರ. ಇದು ಚೆನ್ನಾಗಿ ಏನು ಮಾಡ್ಲಿಕ್ಕತ್ತೀರಿ ಆಂಟಿ? ಇದಕ್ಕೆ ಏನಂತೀರಿ ನೀವು? ನಾದಕತ್ತೀವಿ. ಆಮೇಲೆ ಇವ್ರ ಹಂಚ್ಗೆ ನೋಡ್ಬೋದು ಸ್ವಲ್ಪ ಭಾಳ ದಪ್ಪ ಅದ ಇಲ್ಲೇ. ಅದಕ್ಕಂದ್ರೆ ರೊಟ್ಟಿ ಇಲ್ಲೇ ಸುಡಂಗಿಲ್ಲ. ಸೊ ಹಿಂಗೆ ಚೆಂದಾಗಿ ನಾದ್ಕೋಬೇಕು ಇದನ್ನು. ಆಮೇಲೆ ಅದು ಈ ಥರ ಹಿಂಗೆ ಹದ ಬರ್ತದೆ. ಇಷ್ಟು ಹದಕ್ಕೆ ನಾವು ಮಾಡ್ಕೋಬೇಕಾಗ್ತೈತಿ. ಕುಕ್ಕರ್ ಸುಡ್ತದ. ಸೊ ಇವಾಗ ಸ್ವಲ್ಪ ತೊಗೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ನಾದ್ಲಿಕ್ಕತ್ತಾರ. ನಾದೋದಾಯ್ತು ನೋಡ್ರಿ ರೊಟ್ಟಿ ಅನ್ನೋದಕ್ಕೆ. ಇದು ಒಂಥರ ಸೆಕೆಂಡ್ ತವ್ರ ಮನೆ ಇದ್ದಂಗೆ. ಮೇನ್ ಏನಂತಂದ್ರೆ ಒಂದು ಕೈಯಾಗಿ ಇದನ್ನು ಇಟ್ಕೋಬೇಕು. ಏನು ಮಾಡಕತ್ತಿ ನನಗಂಥೇಳಿ? ಕರ್ಚಿಕಾಯಿ ಪಲ್ಯ. ಹಾಂ. ಇದಕ್ಕಂತಾರೆ ನೋಡ್ರಿ ಕರ್ಚಿಕಾಯಿ ಅಂಥೇಳಿ. ಈ ಕಡೆ ರೊಟ್ಟಿ ಬೇಯ್ಲಿಕ್ಕತ್ತದ. ಇನ್ನು ಕೆಲವು ನಿಮಿಷದೊಳಗೆ ಬಿಸಿ ಬಿಸಿ ರೊಟ್ಟಿ ಸಿಗ್ತೈತಿ. ಸ್ವಲ್ಪ ಹರಿತಿರ್ಲಿ ಆಗ್ತೈತಿ ರೊಟ್ಟಿ ಅಂದಮೇಲೆ. ಯಾವತ್ತಲೂ ನೋಡ್ರಿ ರಿಯಾಲಿಟಿ ಚಟ್ಮಟ್ ಇರ್ಬೇಕು.